ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಶುಕ್ರವಾರದ ನಾನು ಬೆಳಗ್ಗಿನ ವ್ಲಾಗನ್ನು ಚಾಲೂ ಮಾಡಿ ನೋಡ್ರಿ. ನೋಡ್ತಿರ್ಬೋದು ರೋಹಿತಿನ ಮುಕ್ಕೊಂಡನ. ಟೈಮ್ ಇವಾಗ 6 ಗಂಟೆ ಆಗ್ಲಾಗ ಬಂದದ. ಇವಾಗಂತ್ರ 5 ಗಂಟೆ ಅನ್ನೋದ್ರಾಗ ಬೆಳಕಾಗ್ಬಿಟ್ಟಿರ್ತದೆ ನೋಡ್ರಿ. ಮೊದಲ 6 ಗಂಟೆ ಆದರೂ ಕೂಡ ಇನ್ನೂ ಕತ್ತಿರ್ತಿತ್ತು. ಇತ್ತೀಚೆಗಂತ್ರ 5 ಗಂಟೆ ಆದ ಕೂಡಲೇ ಬೆಳಕಾಗ್ಬಿಟ್ಟಿರ್ತದೆ. ಹಂಗಾಗಿ ನಾನು ಇವಾಗ 5:45 ಆಗ್ಯದ, ಇವಾಗ ಎದ್ದಿ ನೋಡ್ರಿ. ರೋಹಿತ್ ನನ್ನ ಹಿಂದೆ ರೋಹಿತ್ ಕೂಡ ಎದ್ದ. ನಾ 10 ಗಂಟೆ ತನಕ ಮಲ್ಕೊಂಡ್ರು, ಅವ 10 ಗಂಟೆ ತನಕ ಮಲ್ಕೋತಾನ. ಒಟ್ಟು ಒಬ್ಬನೇ ಮಲ್ಕೊಳಕ್ಕೆ ಅಂಜತಾನ. ಹಾಗಾಗಿ ನಾ ಯಾವಾಗ ಹೇಳ್ತೀನಿ ಅವನು ಕೂಡ ಅವಾಗ ಹೇಳ್ತಾನೆ ನೋಡ್ರಿ ಫ್ರೆಂಡ್ಸ್. ಇವಾಗ ಟೈಮ ನೋಡ್ತಿರ್ಬೋದು 5:45 ಆಗ್ಯದ. ಇವಾಗ ನಾನು ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡೀನಿ. ರೋಹಿತ್ ಇವಾಗ ಬಾಗಿಲ ತೆಗದ ನೋಡ್ರಿ. ಇವಾಗ ಬಾಗಿಲ ತೆಗೆದ್ಬಿಟ್ಟು ಗೇಟ್ ತೆಗಿಲಕ್ಕಂಥೇಳಿ ಹೊರಗೆ ಹೋಗ್ಯಾನ. ಇವಾಗ ಎದ್ಬಿಟ್ಟು ನಾನು ಬೆಳಗ್ಗೆನೇ ವ್ಲಾಗನ್ನು ಚಾಲೂ ಮಾಡಿ ನೋಡ್ರಿ ಹ್ಯಾಂಗೆ ಹೋಗುತ್ತೆ ಅಂಥೇಳಿ. ನೀವೇ ನೋಡ್ರಿ. ಅದೇ ರೀತಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ. ಇವಾಗ ಅಡುಗೆ ಮನೆಗೆ ಹೋಗ್ಬಿಟ್ಟು ಲೈಟನ್ನು ಹಾಕೋಣ. ನೋಡ್ತಿರ್ಬೋದು ಇನ್ನೂ ಕೂಡ ಅಡುಗೆ ಮನೆಯೊಳಗೆ ಎಷ್ಟೊಂದು ಕತ್ಲದ ಅಂಥೇಳಿ. ಹೊರಗಡೆ ಬೆಳಕದ, ಇಲ್ಲಿ ಕರೆಂಟ್ ಹಾಕಿದಾಗ ಮಾತ್ರ ಬೆಳಕು ಅನಿಸುತ್ತಾ. ಅದೇ ರೀತಿ ಗ್ಯಾಸ್ ಕಟ್ಟಿ ಮ್ಯಾಗ ನಾನು ಇನ್ನೂ ಗ್ಯಾಸ್ ಕಟ್ಟಿನ ಒರೆಸಿಲ್ಲ ಫ್ರೆಂಡ್ಸ. ರಾತ್ರಿನೇ ಒರೆಸಿಟ್ಟು ಮಲ್ಕೋತೀನಿ ಒಂದೊಂದು ಟೈಮ್ ಹಂಗೆ ಬೇಸರ ಆಗಿಬಿಟ್ಟು ಹಂಗೆ ಮುಕ್ಕೋತೀನಿ. ನಾ ಜಾಸ್ತಿ ರಾತ್ರಿ ಟೈಮ್ ಒರೆಸೋದೇ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಹಲ್ಲಿಗಳೆಲ್ಲ ಓಡಾಡ್ತಾವೆ. ರಾತ್ರಿ ಒರೆಸಿದ್ರು ಕೂಡ ನಾನು ಮತ್ತು ಬೆಳಗ್ಗೆ ಅಡುಗೆ ಮಾಡೋ ಮುಂದಾಗ ಅದನ್ನು ಒರೆಸ್ಲಿಕ್ಕಂದ್ರೆ ಏನೋ ಒಂಥರ ಸಮಾಧಾನ ಆಗೋದಿಲ್ಲ. ಹಂಗಾಗಿ ರಾತ್ರಿನೂ ಒರೆಸ್ಬೇಕು ಮತ್ತು ಬೆಳಗ್ಗೆನೂ ಒರೆಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ಗ್ಯಾಸ್ ಕಟ್ಟಿ ರಾತ್ರಿ ಒರೆಸ್ಬಿಟ್ಟು ಮಲ್ಕೊಳ್ಳಲ್ಲ. ಮೊದಲಾದ್ರೆ ರಾತ್ರಿನೇ ಒರೆಸ್ಬಿಟ್ಟು ಮಲ್ಕೋತಿದ್ದೆ. ಆದರೆ ಇತ್ತೀಚೆಗೆ ಗ್ಯಾಸ್ ಕಟ್ಟಿ ಮ್ಯಾಗೆಲ್ಲ ಹಲ್ಲಿಗಳು ಓಡಾಡ್ತಾವೆ. ಹಂಗಾಗಿ ನಾನು ಅಷ್ಟೇ ಬಿಟ್ಬಿಟ್ಟು ಮಲ್ಕೊಂಡಿದ್ದೆ. ಇವಾಗ ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸಾಕತ್ತೀನಿ ನೋಡ್ರಿ. ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸ್ಬಿಟ್ನಿ ಅಂತಂದ್ರೆ ಮತ್ತು ಮುಂದಿನ ಕೆಲಸ ಎಲ್ಲ ನಿಧಾನಕ್ಕೆ ಸಾಕ್ತಾವೆ. ಇನ್ನು ಎಲ್ಲ ಮನೆಗಳ್ನ, ಎಲ್ಲ ರೂಮ್ಗಳನ್ನ ಕಸ ಗುಡಿಸ್ಕೋಬೇಕು. ಮತ್ತು ಮ್ಯಾಗಿನ ರೂಮ್ಗಳ್ನೂ ಕೂಡ ಕಸ ಗುಡಿಸ್ಕೋಬೇಕು. ರೋಹಿತ್ ಹೊರಗಡೆ ಕುಂತಾನವ. ಒಂದು ಸ್ವಲ್ಪ ಎದ್ನು ಅಂತಂದ್ರೆ ಜಲ್ದಿ ಕೆಲಸ ಮಾಡ್ಕೊಳ್ಳಲ್ಲ. ಒಂದು ಸ್ವಲ್ಪ ಲೇಟ್ ಮಾಡಿ ಮಾಡ್ಕೋತಾನ, ಕೂತ್ಬಿಡ್ತಾನ ಎದ್ದು ಕೂಡಲೇ ಒಂದು ಸ್ವಲ್ಪ. ಹಾಗಾಗಿ ಹೊರಗಡೆ ಗಾಳಿಗೆ ಅಂಥೇಳಿ ಕೂತ ನೋಡ್ರಿ. ಇವಾಗ ನಾನು ಗ್ಯಾಸ್ ಕಟ್ಟಿನ ಒರೆಸ್ಲಾಕತ್ತೀನಿ. ನೋಡ್ತಿರ್ಬೋದು ಎಷ್ಟೊಂದು ಸ್ವಚ್ಛ ಆಗ್ಯದ ಅಂಥೇಳಿ. ಈ ರೀತಿ ಗ್ಯಾಸ್ ಕಟ್ಟಿನ ಸ್ವಚ್ಛ ಮಾಡಿದ್ವಿ ಅಂತಂದ್ರೆ ಮತ್ತು ಮುಂದಿನ ಕೆಲಸ ಮಾಡೋಕೆ ನಮ್ಗೆ ಮನಸ್ಸು ಬರ್ತದೆ. ಇಲ್ಲಿ ನೋಡ್ರಿ, ಇದು ರಾಗಿ ಹಿಟ್ಟನ್ನ ಈ ರೀತಿ ನಾನೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟೀನಿ. ಇವಾಗ ನಾನು ಮೊದಲಿಗೆ ರಾಗಿ ಗಂಜಿ ಮಾಡ್ತೀನಿ ನೋಡ್ರಿ. ರಾಗಿ ಗಂಜಿ ಮಾಡೋಕ್ಕಂತ ಹೇಳಿ ಮೊದಲಿಗೆ ಒಂದು ಬೋಗಣಿ ಒಳಗೆ ಉಪ್ಪು ಮತ್ತು ಜೀರಿಗೆ ಪುಡಿನ ಹಾಕಿ ಸಣ್ಣಗೆ ಕುದಿಲಾಕಿಟ್ಟಿನಿ. ಮತ್ತೊಂದು ಬೋಗಣಿ ಒಳಗೆ ನಾನು ಸ್ವಲ್ಪ ನೀರು ಹಾಕಿ ರಾಗಿ ಹಿಟ್ಟನ್ನು ಕಲಸ್ಲಾಕತ್ತೀನಿ. ಹಾಗೆ ನಾನು ಬೋಗಣಿ ಹಾಕಿನಿ ಅಂದ್ರೆ ಕುದಿ ನೀರಿಗೆ ಹಾಕಿನಿ ಅಂತಂದ್ರೆ ಗಂಟು ಅಂತ ಹೇಳಿಬಿಟ್ಟು ಇವಾಗ ಮತ್ತೊಂದು ಬೋಗಣ್ಯಾಗ ಸ್ವಚ್ಛ ಕೈ ತೊಳ್ಕೊಂಡ್ಬಿಟ್ಟು ಮತ್ತೊಂದು ಬೋಗಣ್ಯಾಗ ಈ ರೀತಿ ರಾಗಿ ಹಿಟ್ಟನ್ನು ಹಾಕಿ ಗಂಟಿಲ್ಲಾರ್ದಂಗೆ ಕಲಿಸ್ಬಿಟ್ಟು ಇವಾಗ ಕುದಿ ನೀರಿಗೆ ಆ ಹಿಟ್ಟನ್ನು ಹಾಕಿ ಚಮಚದಲ್ಲೇ ಕಲಸಾಕತ್ತೀನಿ ನೋಡ್ರಿ. ಅದೇ ರೀತಿ ನಾನು ಮತ್ತೊಂದು ಬೋಗಣ್ಯಾಗ ಹಾಲನ್ನು ಹಾಕಿಬಿಟ್ಟು ರಾಗಿ ಗಂಜಿ ಒಳಗೆ ಹಾಲನ್ನು ಹಾಕ್ಬಿಟ್ಟು ಕುಡಿದ್ರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಮತ್ತೊಂದು ಬೋಗಣ್ಯಾಗ ಹಾಲು ಕಾಸ್ತೀನಿ. ಅದೇ ರೀತಿ ರೋಹಿತ್ಗೂ ಕೂಡ ಹಾಲಕ್ಕವು ಮತ್ತು ರಾಗಿ ಗಂಜಿ ಆಗೋ ಕುಡಿಯೋಕೆ ಹಾಲಕ್ಕವು ಅಂಥೇಳಿ ಈ ಬೋಗಣ್ಯಾಗ ಹಾಲನ್ನು ಕಾಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ನಿನ್ನೆ ಅಕ್ಕಿ ದೋಸೆ ಮಾಡೋಕ್ಕಂಥೇಳಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆ ಇಟ್ಟಿದ್ನಲ್ಲ. ಇವಾಗ ನೋಡ್ತಿರ್ಬೋದು ದೋಸೆ ಹಿಟ್ಟನ್ನು ರಾತ್ರಿ ಮಾಡಿಟ್ಟಿದ್ನ. ಇವಾಗ ನೋಡ್ರಿ ಬೆಳಿಗ್ಗೆ ಎಷ್ಟೊಂದು ಉಬ್ಬಿ ಬಂದದ ಅಂಥೇಳಿ. ಅಳಗ್ಯಾಡ್ಸಿದ್ರು ಕೂಡ ಅಳಗ್ಯಾಡೋಲಾಗ್ಯದ, ಅಷ್ಟೊಂದು ಉಬ್ಬಿ ಬಂದದ. ನೋಡ್ತಿರ್ಬೋದು ಇಷ್ಟೊಂದು ಥಂಡಿ ಒಳಗೂ ಕೂಡ ದೋಸೆ ಹಿಟ್ಟು ಎಷ್ಟು ಚಂದ ಉಬ್ಬ್ಯದ ಅಂತ ಹೇಳಿ ನೀವೇ ನೋಡ್ತಿರ್ಬೋದು. ಕೈಯಿಂದ ಬೋಗಣಿನ ಅಳಗ್ಯಾಡಿಸ್ಲಾಕತ್ತೀನಿ, ಆದರೂ ಕೂಡ ಅಳಗ್ಯಾಡೋಲಾಗ್ಯದ, ಅಷ್ಟೊಂದು ಉಬ್ಬಿ ಬಂದದ. ನೋಡ್ರಿ ಎಷ್ಟೊಂದು ನೀಟಾಗಿ ಬಂದದ ದೋಸೆ ಹಿಟ್ಟು ಅಂಥೇಳಿ. ಹಿಂಗೆ ಬಂದ್ರೆ ದೋಸೆ ಮೆತ್ತಗಾಕ್ಕವು ಮತ್ತು ಉಬ್ಬಿ ಬರ್ತಾವೆ ಅಂತ ಹೇಳ್ಬೋದು. ಅದೇ ರೀತಿ ನೋಡ್ರಿ ಫ್ರೆಂಡ್ಸ್, ಇವಾಗ ರೋಹಿತ ಹೊರಗಡೆನೇ ಸೋಫಾದ ಮ್ಯಾಗ ಕೂತಾನಿಲ್ಲಿ. ಎದ್ನು ಅಂತಂದರೆ ಬೆಳಿಗ್ಗೆ ಜಲ್ದಿ ತನ್ನ ಕೆಲಸ ಮಾಡ್ಕೊಳಂಗಿಲ್ಲ. ಈ ರೀತಿ ಎಲ್ಲ ನೋಡ್ತಿರ್ಬೋದು. ತೆಲುಗುಮ್ನ ಹಾಗೆಲ್ಲ ಕೈಲೇ ಮಲ್ಕೊಂಡಿದ್ದ. ಇವಾಗ ಹೋಗ್ಬಿಟ್ಟು ಹಲ್ಲನ್ನು ಉಜ್ಲಾಕತ್ತಾನ. ಹೊರಗಡೆ ಹೋಗ್ಬಿಟ್ಟು ಹಲ್ಲನ್ನು ಉಜ್ಕೋತ ನಿಂತಿದ್ನವ. ಇವಾಗ ಕರೆದ್ಬಿಟ್ಟು ನೀರನ್ನು ಬಾಯಿ ತೊಗೊಳಕ್ಕೆ ನೀರು ತೊಗೊಂಡು ಹೋಗಪ್ಪ ಆತನ ನೀರು ತೊಗೊಂಡು ಹೋದ. ಇವಾಗ ನೋಡ್ರಿ ನಾನು ರಾಗಿ ಗಂಜಿನ ಹಾಗೆ ಸಣ್ಣಗೆ ಒಲೆ ಮ್ಯಾಗ ಕುದಿಲಕ್ಕಂತ ಹೇಳಿ ಇಟ್ಟೀನಿ. ಇವಾಗ ಈ ರೂಮ್ಗಳ್ನ ಕಸ ಗುಡಿಸ್ಲಾಕತ್ತೀನಿ.
ರೋಹಿತ ಅಲ್ಲೇ ಸೋಫಾದ ಮ್ಯಾಗ ಮಲ್ಕೊಂಡ ನೋಡ್ರಿ ಟಿ ವಿ ನೋಡ್ಕೊತ. ಅವಾಗೂ ಕೂಡ ಹಾಲನ್ನು ಕುಡಿಲಕ್ಕಂತ ಹೇಳಿ ಕೊಟ್ಟೆ. ಹಾಲು ಕುಡಿದ್ಬಿಟ್ಟು ಅವ ಟಿ ವಿ ನೋಡ್ಕೊತ ಕುಂತಾನ. ಇವತ್ತು ನಾಷ್ಟ ಏನಂತಂದ್ರೆ ದೋಸೆ ಮಾಡ್ಬೇಕಂತೇಳಿ ದೋಸೆ ಹಿಟ್ಟನ್ನು ರೆಡಿ ಮಾಡಿದ್ನಲ್ಲ ಫ್ರೆಂಡ್ಸ, ದೋಸೆನೇ ಮಾಡ್ತೀನಿ ಇವಾಗ. ಮೊದಲಿಗೆ ರಾಗಿ ಗಂಜಿ ಮಾಡಿದ ನಂತರ ಹಸ್ಬೆಂಡು ಕೂಡ ರಾಗಿ ಗಂಜಿನ ಕುಡಿದ್ಬಿಟ್ಟು ಅವರು ಹೊಲಕ್ಕೆ ಹೋದರು. ಇವಾಗ ನಾನು ಎಲ್ಲ ರೂಮ್ಗಳನ್ನ ಕಸ ಗುಡಿಸ್ಕೊಂಡ್ಬಿಟ್ಟು ಆ ನಂತರ ನಾನು ಜಳಕ ಮಾಡಿಬಿಟ್ಟು ನಾಷ್ಟ ಮಾಡಿ ರೋಹಿತ್ಗೆ ಶಾಲೆಗೆ ಬುತ್ತಿ ಕಟ್ಟಕ್ಕೆ ಚಪಾತಿ ಮತ್ತು ಪಲ್ಯನ ಮಾಡಬೇಕು. ಇವಾಗ ಮೊದಲಿಗೆ ಎಲ್ಲ ರೂಮ್ಗಳನ್ನ ಕಸ ಗುಡಿಸ್ಕೊತೀನಿ ನೋಡ್ರಿ. ಮ್ಯಾಗಿಂದೇನು ಇವಾಗ ಬೆಳಗ್ಗೆ ಗುಡಿಸ್ಕೊಳ್ಳೋದಾಗಲ್ಲ ಫ್ರೆಂಡ್ಸ. ರೋಹಿತ ಶಾಲೆಗೆ ಹೋದ ನಂತರ ಆಮೇಲೆ ಮ್ಯಾಗಿನ ರೂಮ್ಗಳನ್ನ ಎಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ಆನಂತರ ದೇವ್ರ ಪೂಜೆ ಅದೆಲ್ಲ ಮಾಡ್ಕೋತಾ ಕುಂದಿರಬೇಕು. ಬೆಳಗ್ಗೆ ಆದರೆ ಈ ಕೆಳಗಿನ ಎಷ್ಟು ಅದಾವಲ್ಲ ಇಷ್ಟನ್ನು ಮಾತ್ರ ಕಸ ಗುಡಿಸ್ಬಿಟ್ಟು ನಾನು ಮುಂದಿನ ಅಡುಗೆ ಕೆಲಸ ಮಾಡ್ತೀನಿ. ಸ್ವಲ್ಪ ಹೊತ್ತು ಆದ್ಮ್ಯಾಗ 10 ಸುಮಾರು ರೋಹಿತ ಶಾಲೆಗೆ ಹೋದ ನಂತರ ಆನಂತರ ಮ್ಯಾಗಿನ ರೂಮ್ ಅದೆಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ದೇವ್ರ ಪೂಜೆ ಅದೆಲ್ಲ ಮಾಡ್ತೀನಿ. ಇವತ್ತು ಪಲ್ಯ ನೋಡ್ರಿ ಕಾಯಿಪಲ್ಯ ಅದೇನೂ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಊರಿಗೆ ಹೋಗಿದ್ನೆಲ್ಲ ಜಾತ್ರೆಗೆ ಅಂತ ಹೇಳಿ ಮನ್ಯಾಗ ಕಾಯಿಪಲ್ಯ ಏನೂ ಜಾಸ್ತಿ ಇಲ್ಲ. ಇವತ್ತು ಶುಕ್ರವಾರ ಅದಲ್ಲ, ನಮ್ಮ ಊರಾಗ ಶುಕ್ರವಾರಕ್ಕೊಮ್ಮೆ ಸಂತೆ ನಡೀತದ. ಹಂಗಾಗಿ ಇವತ್ತು ತೊಗೊಂಡ್ರಾಯ್ತು ಅಂಥೇಳಿ ಏನು ಕಾಯಿಪಲ್ಯ ಇಲ್ಲ. ಅದೇ ಟೊಮೆಟೊ ಇತ್ತು, ಅದೇ ಟೊಮೆಟೊ ಗೊಜ್ಜನ ಮಾಡಕತ್ತೀನಿ ರೋಹಿತ್ಗೆ ಶಾಲೆಗೆ ಬುತ್ತಿಗೆ ಅಂಥೇಳಿ. ಇವಾಗ ನೋಡ್ರಿ ದೋಸೆಕಾಯಿ ಚಟ್ನಿ ಅಂತ ಮಾಡ್ಕೊಂಡಿಟ್ಟೀನಿ. ಮೊದಲೇ ಚಟ್ನಿನ ಜಲ್ದಿನೇ ಮಾಡ್ಕೊಂಡಿಟ್ಟಿನಿ ನೋಡ್ರಿ. ಯಾಕಂದ್ರೆ ಹಳ್ಳಿ ಒಳಗೆ ಕರೆಂಟ್ ಒಂದು ಟೈಮ್ ಇದ್ದು ಅಂದ್ರೆ ಮತ್ತೊಂದು ಟೈಮ್ ಇರೋಂಗಿಲ್ಲ, ಜಾಸ್ತಿ ಕರೆಂಟ್ ಹೋಗ್ತಿರ್ತಾವಲ್ಲ. ಹಾಗಾಗಿ ಮೊದಲಿಗೆ ಎದ್ಬಿಟ್ಟು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿನಿ. ಇವಾಗ ನೋಡ್ರಿ ಪಲ್ಯ ಕೂಡ ನಾನು ಟೊಮೆಟೊ ಗೊಜ್ಜನ್ನು ಮಾಡಕತ್ತೀನಿ ರೋಹಿತ್ಗೆ ಶಾಲೆ ಕಟ್ಟಕ್ಕಂತ ಹೇಳಿ ಸ್ವಲ್ಪ ಮಾಡಕತ್ತೀನಿ ಫ್ರೆಂಡ್ಸ. ನನಗೆ ಮತ್ತು ರೋಹಿತ್ಗೆ ಅಷ್ಟೇ ಮಾಡಕತ್ತೀನಿ ಟೊಮೆಟೊ ಗೊಜ್ಜನ್ನು. ಯಾಕಂದ್ರೆ ಹಸ್ಬೆಂಡು ಇಷ್ಟಪಟ್ಟು ತಿನ್ನಂಗಿಲ್ಲ, ಯಾಕಂದ್ರೆ ಹುಳಿ ಆಗತ್ತ ಅಂಥೇಳಿ ಅವರು ತಿನ್ನಂಗಿಲ್ಲ ನೋಡ್ರಿ. ಇವಾಗ ಪಲ್ಯ ಕೂಡ ಕುದಿಯಾಕತ್ತದ. ಅದನ್ನು ಸಣ್ಣಗೆ ಇಟ್ಬಿಟ್ಟು ಕುದಿಸ್ಲಿಕ್ಕಂಥೇಳಿ ಒಲೆ ಮ್ಯಾಗಿಟ್ಟೀನಿ. ಇಲ್ಲಿ ರೋಹಿತ್ಗೆ ಜಳಕಕ್ಕಂಥೇಳಿ ಬಟ್ಟೆ ಸ್ಕೂಲ್ ಯೂನಿಫಾರ್ಮ್ ಕೂಡ ತೆಗೆದು ಇಟ್ಟೀನಿ. ಜಳಕ ಮಾಡಿ ಹೋಗಪ್ಪ, ನಾಷ್ಟ ಮಾಡ್ತೀನಿ, ತಿನ್ನಾಕತ್ತಿ, ಜಳಕ ಮಾಡಿ ಬಂದಿಂದ ಅಂತ ಹೇಳಕತ್ತೀನಿ. ಆದ್ರೂ ಅವ ಟಿ ವಿ ನೋಡ್ಕೋತ ಕುಂತ ನೋಡ್ರಿ. ಇಲ್ಲಿ ನೋಡ್ರಿ ಬೆಳಿಗ್ಗೆ ಟೈಮ್ 7:30 ಆಗ್ಯದ, ಇನ್ನೂ ಕೂಡ ಬಿಸಿಲು ಬಿದ್ದಿಲ್ಲ. ಇವತ್ತು ಒಂದು ಸ್ವಲ್ಪ ಮುಸ್ಕಿನ ವಾತಾವರಣನೇ ನೋಡ್ರಿ ಇವತ್ತು. ಯಾಕನ ಇಲ್ಲಿ ನೋಡ್ರಿ ರೋಹಿತ್ಗೆ ಪಲ್ಯ ಅಂತ ಆಯಿತು ಮತ್ತು ಅವ್ನ ಶಾಲೆಗೆ ಅಂತ ಹೇಳಿ ಚಪಾತಿನೂ ಕೂಡ ನಾನು ಅವ್ನ ಪೂರ್ತೇಕ ಒಂದು 2-3 ಅಷ್ಟೇ ಮಾಡಿದೆ. ಮತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಎಲ್ಲರೂ ಸಂಜೆಗೆ ಬರ್ತಾರಲ್ಲ ಅವಾಗ ಮಾಡಿದ್ರೆ ಆತಂತ ಹೇಳಿ ಇವಾಗ ಅವನ್ನ ಟಿಫಿನ್ ಪೂರ್ತೇಕ ಮಾಡೀನಿ. ಮಧ್ಯಾಹ್ನದಾಗ ಅನ್ನ ಮತ್ತು ಸಾಂಬಾರು ನೋಡ್ರಿ ಆಯ್ತಂತ ಹೇಳಿ ಅಷ್ಟೇ ರೋಹಿತ್ನ ಪೂರ್ತೇಕ ಚಪಾತಿ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ ಚಾನು ಕೂಡ ನಾನು ಸ್ವಲ್ಪ ಮಾಡ್ಕೊಂಡು ಕುಡಿದೆ. ನಾಷ್ಟ ಆದ್ಮ್ಯಾಗ ಒಂದು ಸ್ವಲ್ಪ ಚಹಾ ಕುಡಿಲಿಕ್ಕಂದ್ರೆ ಏನೋ ಒಂಥರ ಅಂದ್ರೆ ದೋಸೆ ಇಂಥವು ಏನಾರು ತಿಂದ್ಮ್ಯಾಗ ಚಹಾ ಕುಡಿಲಿಕ್ಕಂದ್ರೆ ಸಮಾಧಾನ ಅನ್ಸಲ್ಲ ನೋಡ್ರಿ. ಅದೇ ರೀತಿ ಸುಡು ಹಂಚ್ಮ್ಯಾಗ ಇದು ತುಪ್ಪದ ಭರಣಿ ಇಟ್ಟು ನೋಡ್ರಿ, ತುಪ್ಪ ಕರಗಲಿ ಅಂತ ಹೇಳಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಸಿಂಕಲ್ಲಿ ಎಷ್ಟೊಂದು ಬಾಂಡೆ ಅದಾವ ಅಂಥೇಳಿ. ರೋಹಿತ್ನ ಶಾಲೆ ಕಳಿಸ್ಬಿಟ್ಟು ಆನಂತರ ನಾನು ಬಾಂಡೆ ಎಲ್ಲ ತಿಕ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.